ಅಲ್ಲಿ ಅದು ದೊಡ್ಡದಿದೆ ಅದು ಅಲ್ಲಿಟ್ಬಿಟ್ಟಿದ್ದೀವಿ. ಯಾಕಂದರೆ ನಾನೇನು ಇದನ್ನು ಮಿಕ್ಸರ್ ಉಪಯೋಗಿಸ್ತಾ ಇರೋದ್ರಿಂದ ಹಿಂಗೆ ರುಬ್ಬೋದು ಗುಂಡು ಅಲ್ಲಿಟ್ಟಿದ್ದೀವಿ ಒಳಗಡೆ. ಇದನ್ನು ಇಲ್ಲಿ ಇದು ಮಾಡೋಕ್ಕೆ ಹಿಂಗೆ. ಓಕೆ ಓಕೆ. ಹಳ್ಳಿಲೆಲ್ಲ ನೋಡ್ಬೋದು, ಇವಾಗ ಹಳ್ಳಿಲೂ ಇಲ್ಲ. ನೀವು ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೀರಾ ಮೇಡಮ್. ಇವಾಗಿನವರೆಲ್ಲ ತಗೊಬಂದು ಅಡುಗೆ ಮಾಡಲಿಕ್ಕೆ ಯೂಟ್ಯೂಬರ್ಸ್ ಎಲ್ಲ ಇದನ್ನ ಹಂಗೆ ಮಾಡ್ತಾರೆ. ಹೌದು, ಹಿಂಗಲ್ವಾ? ಅಡುಗೆವನು ಇರ್ತಿದ್ದ ಅವಾಗ ಮಾಡೋರು. ನಾನು ಅಡುಗೆವನು. ನೀವು ಮಾಡಿದ್ದೀರಾ ಮೇಡಮ್ ಅಡುಗೆ ಎಲ್ಲ? ಹ್ಞೂ ಮಾಡ್ತೀವಿ. ಇವಾಗ ನಾನೇ ಮಾಡ್ತಾ ಇರೋದು. ಮೊದಲು ಒಳ್ಳೆ ಅಡುಗೆವನಿದ್ದ, ತಿಮ್ಮಯ್ಯನವ್ರು ಇದ್ದಾಗ ಒಳ್ಳೆ ಅಡುಗೆವನು. ಯಾಕಂದ್ರೆ ತುಂಬ ಜನ ಬರ್ತಿದ್ರು. ಇವಾಗ ನಮ್ಮ ಮಗ ಅವರು, ನಾವು ಅಷ್ಟೇ. ನಮ್ಮ ಮಗ ಬರ್ತಾರೆ, ವೆಂಕಟವರ್ಧನು, ಕೆಂಗಲ್ ಮೂರ್ತಿ. ನಾನೇ ಅಡುಗೆ ಮಾಡ್ತೀನಿ. ನೋಡಿ, ಈ ಎಳ್ನೀರೆಲ್ಲ ನಾವು ಕೆಂಗಲ್ ಕೃಪಾಯಿಂದ ತಂದಿರೋದು. ಅಲ್ಲಿ ಮರ ಇತ್ತಲ್ಲ ಎದುರುಗಡೆ ಮನೆ ಮುಂದೆ ಎರಡು. ಹಾಂ, ನಮ್ಮದು ಕಾಂಪೌಂಡ್ ಇದೆಯಲ್ಲ, ಕೆಂಗಲ್ ಕೃಪಾ ಕಾಂಪೌಂಡಲ್ಲಿ ತೆಂಗಿನ ಮರ, ಅದರಿಂದ ತೆಗೆದಿರೋದು ಎಳ್ನೀರುಗಳು. ಇಲ್ಲಿ ನಮ್ಮ ಕೆಲಸದವ್ರು ಬರ್ತಾರಲ್ಲ, ಪಾತ್ರೆಗಳು ತೊಳಿತಾರೆ ಇಲ್ಲಿ. ಅದಕ್ಕೆ ಸಿಂಕ್ ಮಾಡ್ಕೊಂಡಿದ್ದೀರಾ ಮೇಡಮ್? ಶಾವ್ಗೆ ನಮ್ಮ ತಾಯಿಯವರು ಅದನ್ನು ತಗೊಂಡಿದ್ದು. ಇವೆರಡು ನಮ್ಮ ತಾಯಿಯವ್ರು ಮಾಡಿಸಿರೋದು. ಶಾವ್ಗೆ ಮಾಡ್ತಾಯಿದ್ರು ಅವ್ರು ಇರೋವಾಗ. ಹಂಗಲ್ಲಮ್ಮ, ತೋರಿಸ್ರಿ ರೀ, ಹಾಗಲ್ರಿ, ಸ್ವಲ್ಪ ಮೇಲೆ ಎತ್ರಿ. ಹಾಂ, ಇವಾಗ ಒಳಗಡೆ ಹಾಕ್ರಿ, ಒಳಗೆ ಹಿಂಗೆ ತಿರುಗಿಸ್ರಿ. ಹಿಂಗೆಲ್ಲ? ಹಾಂ, ಅಕ್ಕಿ ಹಿಟ್ಟನ್ನ ನಾವು ಇದು ಅಲ್ಲಿಂದ ಒಳಗಡೆ ಬಿಡ್ತಾ ಇಲ್ಲ. ತಡೀರಿ. ಹಂಗೆ ಹಾಕಿದ್ರೆ ಶಾವ್ಗೆ ಅಲ್ಲಿ ಕೆಳಗಡೆ ಬರ್ತಾಯಿತ್ತು. ಶಾವ್ಗೆ ಮಾಡ್ತಾಯಿದ್ರು ನಮ್ಮ ತಾಯಿಯವರು. ತುಂಬ ಹಳೆಯದು ಮೇಡಮ್. ಹೌದೌದು. ಆಮೇಲೆ ತೆಂಗಿನಕಾಯಿ ತುರಿಯೋದಕ್ಕೆ ಇದೆಲ್ಲ ಮಾಡ್ತೀವಿ. ಇದೆಲ್ಲ ನಮ್ಮ ತಾಯಿಯವ್ರು ಮಾಡಿಸ್ತಾ ಇದ್ದಿದ್ದು. ತೆಂಗಿನಕಾಯಿ ತುರಿ ನೋಡಿ, ಅಲ್ಲಿದೆಯಲ್ಲ ಕಬ್ಬಣದ್ದು ಇದೆಲ್ಲ, ಅದು NR ರೋಡಲ್ಲಿ ಬಿಲ್ಡಿಂಗ್ ನೋಡಿದ್ದೀರಾ? ಇಲ್ಲ, ಅದೆಲ್ಲ ನಮ್ಮ ತಾತ ಅವ್ರು ಮಾಡಿಸಿದ್ದು. ಸ್ವಲ್ಪ ಅಲ್ಲೆಲ್ಲ ಫಿಟ್ ಮಾಡಿ ಮಿಕ್ಕಿ ತಂದಿಲ್ಲಿಟ್ಟಿದ್ದೀವಿ. ಅವಾಗ ನಮ್ಮ ತಾತ ಅವ್ರು ಎಷ್ಟು ಚೆನ್ನಾಗಿ ಮಾಡಿಸಿದ್ರು. ಅವಾಗ ಬ್ರಿಟಿಷರು ಇದ್ರಲ್ಲ, ಅವಾಗ ಮಾಡಿಸ್ತಾಯಿದ್ರು. ಆ್ಯಕ್ಚುಲಿ ಆ ಥರದ್ದೆಲ್ಲ ಡಿಸೈನ್ ಮಾಡೋಕ್ಕೆ ಹೇಳಿದ್ರೆ ಮುಸ್ಲಿಮ್ಸು ಅದನ್ನು ಮಾಡಿ ಕೊಡ್ತಾಯಿದ್ರು. ಮುಸ್ಲಿಮ್ಸು ವೆರಿ ಇಂಟೆಲಿಜೆಂಟ್ ಪೀಪಲ್ ಆ ಥರ ಮಾಡ್ತಾರೆ. ಇನ್ನೂ ಅಲ್ಲಿ ಎಲ್ಲ ಕೆಲವು ಯಾವ ರೋಡಲ್ಲಿ ಈ ಥರ ಕಬ್ಬಣದ್ದೆಲ್ಲ ಮಾಡೋದು ಅಂತ ರೋಡ್. ಹಾಂ, ಅಲ್ಲಿ ಮಾಡ್ತಾರೆ ಈ ಥರದ್ದೆಲ್ಲ. ಹಾಂ, ಗಣಪನಿ. ಅಲ್ಲಿರೋ ಪರ್ಕೆಗಳೆಲ್ಲ ನಮ್ಮ ತೆಂಗಿನ ಮರದಲ್ಲಿ ಬಂದಂಥ ಕಡ್ಡಿಗಳಿಂದ ಪರ್ಕೆ ಮಾಡಿ ಇಟ್ಟಿದ್ದೀವಿ. ಮೇಡಮ್, ನೀವು ಮಾಡಿಸ್ತೀರಾ ಅದನ್ನ? ಹಾಂ, ಅಲ್ಲೇ ಕೆಲಸದವ್ರು ಇದ್ದಾರೆ. ನೀವು ಮಾಡಿಸ್ತೀರಾ ಪರ್ಕೆ? ನಮ್ಮ ಮನೆಯಲ್ಲಿ ಕೆಲಸದವ್ರು ಇದ್ದಾರಲ್ಲ, ಅವ್ರುಗಳಿಗೆ ಹೇಳಿದ್ರೆ ಅದನ್ನೆಲ್ಲ ಗರಿಯೆಲ್ಲ ತೆಗೆದು ಆ ಕಡ್ಡಿನಲ್ಲಿ ಪರ್ಕೆ ಮಾಡಿ ಕೊಡ್ತಾರೆ. ಅಷ್ಟು ಇನ್ನು ಸ್ಟಾಕ್ ಇಟ್ಟಿದ್ದೀರಾ? ಮನೆಗೆ ಯೂಸ್ ಆಗುತ್ತೆ. ಬನ್ರಿ. ಈಗಲೂ ತೆಂಗಿನ ಗರಿಗಳು ಬೀಳ್ತಾ ಇದೆ. ಅದನ್ನು ನಾವು ಮಾಡಲಿಲ್ಲ. ಇಲ್ಲೇ ಎಷ್ಟೊಂದು ಇದೆಯಲ್ಲ, ಅದಕ್ಕೆ ಅದನ್ನು ಬಂದು ಕಸ ಎತ್ಕೊಂಡು ಹೋಗ್ತಾನೆ, ಅವನ ಗರಿಗಳೆಲ್ಲ ತೊಗೊಂಡು ಹೋಗ್ತಾನೆ. ಇವಾಗ ಒಂದು ಪರ್ಕೆ ತಗೋಬೇಕಂದ್ರೆ 150 ಆ ಥರ. ಹೌದಾ? 150 ರೂಪಾಯಿ ನೋಡಿ, ಅದೆಲ್ಲ ನಮ್ಮ ತಾಯಿಯವ್ರು ಕೊಂಡ್ಕೊಂಡು ಕೊಟ್ಟಿರೋದು. ಈ ಪಾತ್ರೆಗಳೆಲ್ಲ? ಹೌದು. ಇದು ಸ್ಟೋರ್ ರೂಮ್. ಲೈಟ್ ಎಲ್ಲಿದೆ? ಅಲ್ಲಲ್ಲ, ಇರು, ಅದಲ್ಲ. ಇದೆಲ್ಲ ಇಲ್ಲಿ ಬೆಂಗಳೂರಲ್ಲಿ ತಂದಿದ್ದು, ಕೊಂಡ್ಕೊಂಡಿದ್ದು. ಚೆನ್ನಾಗಿದೆಯಾ? ಹಾಂ ಹಾಂ. ಇದೆಲ್ಲ ಸ್ಪೇನಿಷ್ ಹಿಂದಿ ವಿಂಡೋಸ್, ದೊಡ್ಡ ದೊಡ್ಡ ವಿಂಡೋಗಳು. ಹಾಂ, ಅದೇ ಥರ ಸನತ್ ಕುಮಾರ್ಗೆ ಹೇಳಿದ್ದಕ್ಕೆ ಮಾಡಿಸಿದ್ದಾರೆ. ಶಫಿ, ಇಲ್ಲಿ ಆಯ್ತು ಬಿಸಿಲಿಗೆ. ಮೇಲ್ಗಡೆ ಅದು ಫೈಬರ್ ಹಾಕಿದ್ದು, ಓಪನ್ ಪ್ಲೇಸ್ ಆಗಿತ್ತು.
ಮುಂಚೆ ಬಿಸಿಲೆಲ್ಲ ಚೆನ್ನಾಗಿ ಬಂದು ಅದು ಅಕ್ಕಿ ಇದೆಲ್ಲ ಏನೇನೋ ಒಣಗುತ್ತೆ, ಒಣಗಿಸ್ಕೊಂಡು ಒಣಗ್ಸೋದಕ್ಕೆ ಮಾಡ್ಕೊಂಡಿದ್ದೀರಾ ಮೇಡಮ್. ಅಲ್ಲ ನೋಡ್ತು ನಾವು ಎಂತ ಮಾವಿನ ಮರ ಬಂದ ತಕ್ಷಣ ಕಾಣಿಸ್ತು. ನೋಡಿದ್ರ? ಹಾಂ, ಮಾವಿನ ಮರ. ಇಲ್ಲೊಂದು ತೆಂಗಿನ ಮರನೂ ಇದೆ, ಮಾವಿನ ಮರನೂ ಇದೆ. ಮಾವಿನ ಮರದಲ್ಲಿ ತುಂಬ ಹಣ್ಣುಗಳು ಬೀಳುತ್ತೆ. ಮಾವಿನ ಕಾಲದಲ್ಲಿ ಭಾಳ ಜಾಸ್ತಿ ಹಣ್ಣು ಬರ್ತದೆ, ಭಾಳ ಟೇಸ್ಟಿಯಾಗಿರುತ್ತೆ. ಹಾಂ, ರಸ್ಪುರಿ. ಹೋಗೋಣ, ಬಂದೆ. ಅದು ಗಾಜಿನ ಸಾಮಾನು. ಹಾಂ, ಅಲ್ಲಿದೆಯಲ್ಲ ಅದು. ಹಾಂ, ಅದು ಅದರೊಳಗೆಲ್ಲ ಇದಿದೆ. ನಮ್ಮ ಫೋಟೋಸ್ ಎಲ್ಲ ನೀವು ತೋರಿಸಿದ್ವಲ್ಲ, ಆ ಫೋಟೋಗಳೆಲ್ಲ ಇದೆ, ತೋರಿಸ್ಬೇಕು. ನೋಡಿ, ಇಲ್ಲಿದೆಯಲ್ಲ ಇದು ಇದರಿಂದ ತಂದಿದ್ದು, ಇಂಗ್ಲೆಂಡಿಂದ ತಂದಿದ್ದು ಆ ಥರದ್ದು. ನೋಡಿ, ಅಲ್ಲೆಲ್ಲ ಇದೆ. ನೋಡಿ, ಅಲ್ಲಿ ಕಪ್ಪು ಇದು ಇಂಗ್ಲೆಂಡು, ಅಮೇರಿಕಾ, ಅಲ್ಲಿಂದ ಎಲ್ಲ ತಗೊಂಡ್ಬಂದಿರೋದು. ಹೌದು, ಇದು ಚೈನಾದಿಂದ ತೊಗೊಂಬಂದಿದ್ದು. ನಾನು ಚೈನಾಗೆ ಹೋದಾಗ ತೊಗೊಂಬಂದೆ. ಹೌದು, ಇದು ಅಷ್ಟೇ ಫಾರಿನಲ್ಲಿ ಸಿಕ್ಕಿತು, ಚೆನ್ನಾಗಿತ್ತು. ನಮ್ಮ ನಾಯಿ ಇದೆಯಲ್ಲ, ಆ ಥರ ಇದೆ ಇದು. ನಡೀರಿ ಒಳಗಡೆ. ಟೈಮ್ ಸಿಗದ ಮೇಡಮ್ ಪೇಂಟಿಂಗ್? ಭಾಳ ವರ್ಷದಿಂದ, ಇವಾಗ ಆಗಲೇ 10-15 ವರ್ಷ ಆಯಿತು. ಹಾಂ, ಹೌದು. ರೇಷ್ಮೆ ಸ್ಯಾರಿ, ಹಾಂ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್. ಅದು ಯಾರು ಕೊಟ್ಟಿದ್ದೋ ನಿಮ್ಗೆ ಗೊತ್ತಿಲ್ಲ. ಪರಕಾಲ ಮಠದ ಗುರುಗಳು ಅವ್ರು ನನಗೆ ಪ್ರೆಸೆಂಟ್ ಮಾಡಿದರು ಸ್ಯಾರಿನ. ಆವಾಗ ಅದು ನಾನು ಉಟ್ಕೊಂಡು ಫೋಟೋ ತೊಗೊಂಡಿದ್ದೀನಿ. ಹಂಗಾರೆ ಮೇಡಮ್ ನೀವು ಡ್ರಾಯಿಂಗ್ ಅಲ್ಲಿ ಎಕ್ಸ್ಪರ್ಟ್. ಹಾಂ, ಡ್ರಾಯಿಂಗ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್. ಇಲ್ಲಿ ಬನ್ನಿ. ಯಾವ್ದಾಳು? ವೀಣೆ. ಹೌದು, ವೀಣೆ ದೊರೆಸ್ವಾಮಿ ಹಂಗಾರ ಹೆಸರು ಕೇಳಿದ್ದೀರಾ? ಅವ್ರು ಬಂದು ನಮ್ಗೆ ಟೀಚ್ ಮಾಡಿದರು. ನಮ್ಮ ತಂದೆಯವರು ಅವ್ರನ್ನ ಕರ್ಕೊಂಬಂದು ವೀಣೆನ ನಮ್ಮ ಮಗಳಿಗೆ ಕಳಿಸ್ಕೊಡಿ ಅಂತ. ನಮ್ಮ ತಂದೆಯವ್ರಿಗೆ ನಾವು ವೀಣೆ ಕಲಿಬೇಕು ಅಂತ ಇಷ್ಟ. ಅದನ್ನು ನಾನೇ ಪೇಂಟ್ ಮಾಡಿರೋದು. ಅದು ಇದು ನಾನೇ ಪೇಂಟ್ ಮಾಡಿರೋದು. ಇದು ಡಾಕ್ಟರ್ ತಿಮ್ಮಯ್ಯ ಅವರು ಚೇರ್ಮನ್ ಆಗಿದ್ರಲ್ಲ ಟರ್ಫ್ ಕ್ಲಬ್ಗೆ. ನೋಡಿ, ಗೋಲ್ಡನ್ ಜೂಬ್ಲಿ ಇಂಡಿಯನ್ ಟರ್ಫ್ ಇನ್ವಿಟೇಷನ್ ಕಪ್ ನಮ್ಮ ಇವ್ರಿಗೆ ಪ್ರೆಸೆಂಟ್ ಮಾಡಿದ್ದಾರೆ ಅವರು, ಚೇರ್ಮನ್ ಆಗಿದ್ದಾರೆ. ಟರ್ಫ್ ಕ್ಲಬ್ದು ಅದು ರೇಸ್ ಇದೆಯಲ್ಲ, ಅದನ್ನು ಪ್ರೆಸೆಂಟ್ ಮಾಡಿರೋದು ಅವರು. ಇದರಲ್ಲೆಲ್ಲ ಭಾಳ ಫೋಟೋಗಳಿವೆ. ಇದು ನಮ್ಮ ತಂದೆಯವ್ರ ಸಮಾಧಿ ಹತ್ರ. ನಮ್ಮ ತಂದೆಯವ್ರ ಸಮಾಧಿ ಇದೆ, ಕೆಂಗಲಾಂಜನೇಯ ಇದ್ದ, ಅಲ್ಲಿ ನಾವು ಪೂಜೆ ಮಾಡಿದ್ದು. ನೋಡಿ, ಇದೇನೆ ಅವ್ರ ಸಮಾಧಿ. ತಿಮ್ಮಯ್ಯನವರು ಹಾರ ಹಾಕ್ತಾ ಇದ್ದಾರೆ. ಇದನ್ನು ಸಮಾಧಿ ಹತ್ರನೇ ತೆಗೆದಿರೋದು. ಇದೆಲ್ಲ ಹಾಂ, ಹೌದು. ಹಾಂ, ಬಂದಿದ್ದು. ಎಮ್ ಎ ಕೃಷ್ಣಪ್ಪ ಅಂತ ಮಿನಿಸ್ಟರ್ ಆಗಿದ್ದಿಲ್ಲ, ಅವ್ರ ವೈಫ್ ಇದು. ಡಾಕ್ಟರ್ ತಿಮ್ಮಯ್ಯ ಅವರೆಲ್ಲಿದ್ದಾರೆ? ನೋಡಿ, ಡಾಕ್ಟರ್ ತಿಮ್ಮಯ್ಯ ಅವರಿದ್ದಾರೆ, ನಾನಿದ್ದೀನಿ. ಇದೆಲ್ಲ ಸಮಾಧಿ ಹತ್ರ ತೆಗೆದಿರೋದು. ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಲ್ಲ ಇಂಡಸ್ಟ್ರಿಯಿಂದ ಎಲ್ಲರನ್ನೂ ಕರೆಸಿದ್ದು. ಟೆಲಿಕಮ್ಯುನಿಕೇಷನ್ ಇದೆ, ಇದರದ್ದೇನೆ. ಮೊಬೈಲ್ ಚಿಪ್ ಆಗಲ್ಲ ಮೂರ ಕಾರಣ ಇದೆಲ್ಲ. ಆವಾಗ ಇವ್ರಿಗೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು. ಅವಾಗ ಈ ಥರ ಎಲ್ಲ ಮಾಡಬೇಕಂದಾಗ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಮೊಬೈಲ್ ಇವತ್ತು ಇಂಡಿಯಾಗೆ ಬಂದಿತ್ತು. ಅದೇ ಟೆಲಿಕಮ್ಯುನಿಕೇಷನ್ ನಾವು ಮಾಡಿಸಿದ್ದು ಅಲ್ಲಿ ಇದು ಯುರೋಪ್ನಲ್ಲಿ ಯಾರ್ಯಾರು ನಮಗೆ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಿವೆ, ಅವ್ರು ನಮಗೆ ಪರಿಚಯ ಆದರು. ಅಮೇರಿಕಾದಲ್ಲಿ ಮೋಸ್ಟ್ ಒಂದು ದೊಡ್ಡದು ಒಂದು ಸಂಸ್ಥೆ ಇದೆ, ಡಾಕ್ಟರ್ ಹಾರ್ಪರ್ ಅಂತ. ಅವ್ರು ಬಂದು ನಮಗೆ ಹೆಲ್ಪ್ ಮಾಡಿದ್ರು. ಹಾರ್ಪರ್ದು ಎಲ್ಲ ಫೋಟೋ ಇದೆ, ತೋರಿಸ್ತೀನಿ ನೋಡಿ. ಇದು ಡಾಕ್ಟರ್ ತಿಮ್ಮಯ್ಯ ಅವರು ಇಲ್ಲಿ ಸೌತ್ ಕೊರಿಯನ್ ಇದನ್ನು ಇನ್ವೈಟ್ ಮಾಡಿದರು ಬ್ಯಾಂಗ್ಳೂರಿಗೆ. ಟೌನ್ ಹಾಲ್ನಲ್ಲಿ ಅವ್ರದ್ದೆಲ್ಲ ಡ್ಯಾನ್ಸ್ ಆಯಿತು. ನಮ್ಮ ಡಾಕ್ಟರ್ ತಿಮ್ಮಯ್ಯ ಅವರು ಅವರೆಲ್ಲ ಡ್ಯಾನ್ಸರ್ಸು. ಮೇಡಮ್, ನೀವು ಅಷ್ಟು ಫಾರಿನ್ ಕಂಟ್ರೀಸ್ ಎಲ್ಲ ಸುತ್ತಿದ್ರಲ್ಲ, ಎಲ್ಲ ಫೋಟೋದಲ್ಲೂ ಸ್ಯಾರಿನೇ ಮಾಡಿರೋದು, ಬೇರೆ ಯಾವುದು ಮಾಡರ್ನ್ ಡ್ರೆಸ್ ಏನೂ ಹಾಕೊಂಡಿಲ್ಲ ನೋಡಿ. ಇವರೆಲ್ಲ ಕೊರಿಯನ್ಸು, ಕೊರಿಯನ್ ಕಡೆಯವರು. ತಿಮ್ಮಯ್ಯನವರು ಅವ್ರಿಗೆ ಸೆಕೆಂಡ್ ಮಾಡ್ತಾ ಇದ್ದಾರೆ. ಶ್ರೀಪಾದ್ ಬರ್ತ್ಡೇ ಫೋಟೋ ಇಲ್ಲೆಲ್ಲೋ ಇದೆಯಲ್ಲ, ಅದು ಅವನು ಬರ್ತ್ಡೇ ಮಾಡಿದ್ರಲ್ಲ ನಮ್ಮ ತಂದೆಯವರು. ಆ ಫೋಟೋ ಎಲ್ಲ
ಇಲ್ಲಿಲ್ಲ ಶಾರುಖ್ ಖಾನ್ ಬಂದಿದ್ದಾನಲ್ಲ ಸರ್, ಹಾಂ ಶಾರುಖ್ ಖಾನ್ ಬಂದಿದ್ದಾನಲ್ಲ, ಶಾರುಖ್ ಖಾನ್ ಬಾಲಿವುಡ್ ಸ್ಟಾರ್. ಅವಾಗ ಚಿಕ್ಕ ಹುಡುಗರು ಅವರು. ಹೌದಾ ಅದು ನೋಡ್ತೀನಿ ನಿಮ್ಮ ತಗೊಂಡು. ಮೇಡಮ್ ಪೆಟ್ಟಿಗೆಯಲ್ಲಿ ಏನಿಟ್ಟಿದ್ದೀರಾ? ಪೆಟ್ಟಿಗೆಲ್ಲ ಕಲೆಕ್ಷನ್ ಅದು ಬಟ್ಟೆಗಳು, ಅಲ್ಲ ಅದು ಖಾಲಿ ಇದೆ, ಏನಿಲ್ಲ. ಸ್ಯಾರೀಸ್ ಇದೆ ಸ್ಯಾರಿ. ಇದಾ ಹನ್ನೆರಡು ಟೇಬಲ್ ಮೇಲೆ ನೋಡಲಿ. ಹಾಂ ನಮ್ಮದು ವೀಣೆ ನಾವೇ ನುಡಿಸ್ತಾ ಇದ್ದಿದ್ದು. ಯಾವಾಗ ಕಲ್ತಿದ್ದು ನೀವು ಚಿಕ್ಕದ್ರಲ್ಲಿ? ಅವಾಗ ಬಿಫೋರ್ ಮ್ಯಾರೇಜ್, ಹುಡುಗಿ ಒಂದು 15 ವರ್ಷ ಇರೋವಾಗ. ಹೌದು. ಯಾವಾಗ ಕಲ್ತ್ರಿ, ಹೇಗೆ ಕಲ್ತ್ರಿ, ನಿಮ್ಗೆ ಹೇಗೆ ಟೈಮ್ ಸಿಕ್ತು ಮೇಡಮ್ ಕಲೀಲಿಕ್ಕೆ? ಅಲ್ಲಿ ಯಾವಾಗ ಇದು ನಾವಿನ್ನೂ ಅವಾಗ ಸ್ಕೂಲಲ್ಲಿ ಓದ್ತಾ ಇದ್ವಲ್ಲ, ಸ್ಕೂಲು ಕಾಲೇಜಲ್ಲಿ, ಹೈಸ್ಕೂಲ್ನಲ್ಲಿ ಅವಾಗೆಲ್ಲ ಕಲಿತಾ ಇದ್ದಿದ್ದು. ದೊರಸಾಮಯ್ಯಂಗಾರು ಬಂದು ಫಸ್ಟ್ ಅವ್ರು ಇದು ಮಾಡಿದ್ರು. ಆಮೇಲೆ ಒಬ್ಬ ಚಂದ್ರಶೇಖರ್ ಅಂತ ಅವ್ರನ್ನ ಬಂದವರು ಏರ್ಪಾಡು ಮಾಡಿದ್ರು. ವೀಣೆಯನ್ನು ಅವ್ರು ಬಂದು ಕಲಿಸ್ಬಿಟ್ರು. ನೋಡಿಸ್ತೀರಾ ಮೇಡಮ್ ಇವಾಗ್ಲೂ? ನೋಡು ಇದೆಲ್ಲ ಬಂದ್ಬಿಟ್ಟಿದೆ. ಎಲ್ಲ ಇಲ್ಲ ಆಗೋದಿಲ್ಲ ಇದು. ಓ, ಇದು ಅದು ನಮ್ಮ ತಾತ ಅವ್ರು ಮಾಡ್ತೀವಿ ನೋಡಲ್ಲಿ. ಬಿ ಪುಟ್ಟಯ್ಯ ಹಾಂ, ಬಿ ಪುಟ್ಟಯ್ಯ ಅಂತ ಬರ್ತಿದೆ. ತಾತ ಅವ್ರು ಮಾಡಿಸಿದ್ದು, ನಮ್ಮ ತಾತ ಅವ್ರು ಮಾಡಿಸಿರೋದು. ಇದನ್ನೆಲ್ಲ ಯಾರು ಶಫಿ, ನಿನಗೆ ಭಾಳ ಪ್ರೈಸ್ ಆಗ್ಬೋದು. ಮುಸ್ಲಿಂ ಆರ್ಟಿಸ್ಟ್ನ ಕರೆಸಿ ನಮ್ಮ ತಾತ ಅವ್ರು ಮಾಡಿಸಿರೋದು. ಇದೆಲ್ಲ ಬೆಳ್ಳಿದು? ಹೌದು, ಬೆಳ್ಳಿ. ಆ ಮನೆಯಲ್ಲಿ ತೋರಿಸ್ವಲ್ಲ ಬೆಳ್ಳಿದು ಈ ಥರದ್ದು, ಅದೆಲ್ಲ ಮುಸ್ಲಿಂ ಆರ್ಟಿಸ್ಟು. ಇದು ಡಾಕ್ಟರ್ ತಿಮ್ಮಯ್ಯ ಅವರು ನಾನು ಇದ್ದೀವಿ, ವೆಂಕಟವರ್ಧನ್ ಇದ್ದಾರೆ. ಇದು ಟರ್ಫ್ ಕ್ಲಬ್ಬಲ್ಲಿ ತೆಗೆದಿದ್ದು. ಟರ್ಫ್ ಕ್ಲಬ್ಬಲ್ಲಿ ಚಾರ್ಮಿನ್ ಆಗಿದ್ರು ನಮ್ಮ ತಿಮ್ಮಯ್ಯನವರು, ಅಲ್ಲಿ ತೆಗೆದಿದ್ದು. ನೋಡಿ ಇದೆಲ್ಲ ಚೈನಾದಲ್ಲಿ ತಂದಿದ್ದು. ಏನೋ ಜಪಾನ್ ಮೈಸೂರು ನೋಡಿ ಇದು ಇದು ನಮ್ಮ ಕೆಂಗಲ್ಮೂರ್ತಿ ಇದ್ದಾರಲ್ಲ, ನಮ್ಮ ಎರಡನೇ ಮಗ, ಅವರು ಬಿಲಿಯರ್ಡ್ಸ್ನಲ್ಲಿ ಗೆದ್ದಿದ್ದಕ್ಕೆ ಕಪ್ಪು. ಅಲ್ಲಿ ಬ್ಯಾಂಗ್ಳೂರು ಕ್ಲಬ್ನಲ್ಲಿ ಬಿಲಿಯರ್ಡ್ಸ್ ಆಡಿದೆ, ಅವ್ರು ಫಸ್ಟ್ ಬಂದರು, ಅವ್ರಿಗೆ ಬಂದಿರೋ ಕಪ್ ಇದು. ಆಮೇಲೆ ಇದು ಕ್ರಿಕೆಟ್ದಿದು ನೋಡಿ, ಇಲ್ಲಿ ಬರೆದಿದ್ದಾರೆ. ಹೌದು, ಶ್ರೀಪಾದ ರೇಣುಗೆ ಬಂದಿರೋದು. ಕ್ರಿಕೆಟ್ ಮ್ಯಾಚಲ್ಲಿ ಅವರು ಚೆನ್ನಾಗಿ ಆಡಿದ್ರು, ಇಲ್ಲಿ ಬೆಂಗಳೂರಲ್ಲಿ ಅವರು ಪ್ರೆಸೆಂಟ್ ಮಾಡಿರೋದು. ಮೇಡಮ್ ಹಳೆ ಕಾಲದ ಗಡಿಯಾರ? ಹಾಂ, ಅದು ಭಾಳ ಓಲ್ಡ್ ಗಡಿಯಾರ. ತಿಮ್ಮಯ್ಯನವರು ಇಟ್ಕೊಂಡಿದ್ರು ಅದನ್ನ, ಇಲ್ಲಿ KGF ಅಲ್ಲಿದ್ದಾಗ. ತಂದು ಇಲ್ಲಿ ಇಟ್ಟಿದ್ದೀವಿ. ಎಲ್ಲ ಹೆಸರುಗಳು ಬರ್ತಿದ್ದೇನೆ. ಇವರೇ ನಮ್ಮ ದೊಡ್ಡ ಮಗ, ಇವರು ಸೆಕೆಂಡ್ ಸನ್ನು, ಇವರು ಯಂಗೆಸ್ಟು. ಆಮೇಲೆ ನೋಡಿ ಶಾರುಖ್ ಖಾನ್ ಇಲ್ಲಿದ್ದಾರೆ. ಚಿಕ್ಕ ಹುಡುಗ? ಹಾಂ, ಶಾರುಖ್ ಖಾನ್. ಅವ್ರ ತಾಯಿ ತುಂಬ ನಮ್ಮ ಮನೆಗೆ ಬರ್ತಿದ್ರು. ಅವ್ರ ತಾಯಿ ತಂದೆ ಇಲ್ಲಿದ್ದರು, ಗೌರ್ಮೆಂಟ್ ಆಫೀಸರ್ ಆಗಿ. ಮನೆ ಇಲ್ಲೇ ಇತ್ತು ಇದೆ ಪಕ್ಕದಲ್ಲಿ. ಆಮೇಲೆ ಅವ್ರು ನಮಗೆ ಪರಿಚಯ ಇತ್ತು, ಅವ್ರು ಯಾವಾಗಲೂ ಬರ್ತಾಯಿದ್ರು. ಶಾರುಖ್ ಖಾನ್ ತಾಯಿ, ಅದಕ್ಕೆ ಶಾರುಖ್ ಖಾನ್ ನೋಡಿ ಅದ್ರ ಜೊತೆಲಿ ಇದ್ದಾನೆ. ಶಾರುಖ್ ಖಾನ್ ಅಪ್ಪ ಗೌರ್ಮೆಂಟ್ ಆಫೀಸರ್ ಆಗಿದ್ರು ಬೆಂಗಳೂರಲ್ಲಿ, ವಿಧಾನಸೌಧದಲ್ಲಿ. ಆಮೇಲೆ ಮುಂಬೈ ಶಿಫ್ಟ್ ಆದ್ರು ಅನ್ಸುತ್ತೆ. ಹೌದು, ಇವ್ರು ನನ್ನ ತಂಗಿ ಮಗ ಸುನಿಲ್ ಅಂತ. ಕೆಂಗಲ್ಮೂರ್ತಿ, ಶ್ರೀಪಾದ ರೇಣು, ವೆಂಕಟವರ್ಧನ್ ನೋಡಿ ಅಲ್ಲಿದೆ.